ಹಲೋ ನಮಸ್ಕಾರ. ನಾನು ನವೀನ ಪ್ರಜಾಕಿಯ. ಇವತ್ತು ಒಂದು ಹೊಸ ವಿಚಾರ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವತ್ತು ಹೊಸ ವಿಚಾರ ಅಂತೀಯ ಮರೆಯ, ಎಲ್ಲೋದ್ರೂ ಪ್ರಜಾಕಿನ ಹೇಳ್ತೀಯ ಅಂತೀರಾ? ಇಲ್ಲ, ಇಲ್ಲಿ ನನ್ನ ಸ್ನೇಹಿತ ಒಬ್ಬರು ಗುರುಶಂಕರ್ ಅಂತೇಳಿ, ಅವರು ಇವತ್ತು ಅವ್ರ ಮನೆಗೆ ಗುಜ್ರಿ ತಾಣಕ್ಕೆ, ಅದೇ ಹಳೆ ಪ್ಲಾಸ್ಟಿಕ್ಕು ಕಬ್ಬಣ ಪೇಪರು ಇರ್ತಾವಲ್ಲ, ಅವನ್ನ ತಾಣಕ್ಕೆ ಬರ್ತಾರೆ. ಬಂದಾಗ ಅವ್ರ ಹತ್ರ ಏನೋ ಚರ್ಚೆ ಮಾಡ್ತಿರ್ತಾರೆ. ಪಾಪ ಅವ್ರಿಗೆ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರುತ್ತೆ, ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ದುಡ್ಡು ಕಟ್ಟಿರ್ತಾರೆ, ಇನ್ನೊಂದು ಮತ್ತೊಂದು ಆಗಿರುತ್ತೆ. ನಾನು ಹಿಂಗೆ ಹಾಸ್ಪಿಟ್ಲು ಅದು ಇದು ಅಂತ ಹೋಯ್ದನಲ್ಲ, ನನಗೆ ಕೇಳ್ದೆ ಏನೋ ಹಿಂಗೆ ಸಜೆಷನ್ ಬೇಕು, ಕೊಡ್ತೀಯಾ ಇಂಥದ್ದೇನೋ ವಿಷಯ ಅಂತ. ನೋಡಿರಿ, ನಾನು ಸಜೆಷನ್ ಕೊಡೋದಿರಿ, ನನಗೆ ಉತ್ತಮ ಸಜೆಷನ್ ಸಿಕ್ತು. ಉತ್ತಮದ ಮಾಫಿಯಾ ಗ್ಯಾಂಗ್ಗೆ ಹೊರಕ್ಕೆ ಬಂದ್ಬಿಡ್ತು. ಹೌದಲ್ಲ, ಇದನ್ನೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಯೋಚನೆ ಮಾಡಿರಲಿಲ್ಲ. ಸರಿ, ನಾನು ಹಂಗಾರೆ ಈ ಯೋಚನೆ ಮಾಡಲಿಲ್ಲದಂತ ನಮ್ಮ ಬೇರೆಯವರಿಗೂ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಒಂದು ಒಳ್ಳೆ ಮಾಫಿಯಾ ಗ್ಯಾಂಗ್ ಇದೆ. ಅದು ಯಾವ ಗ್ಯಾಂಗ್ ಅಂತ ನಿಮ್ಗೆ ಹೇಳ್ತೀನಿ. ಆ ಗ್ಯಾಂಗ್ ಲೀಡರ್ಗಳು ಯಾರು ಅಂತಲೂ ಕೂಡ ನೀವೇ ಹೇಳಬೇಕು. ವಿಷಯಕ್ಕೆ ಬರಮರೆಯ, ಲೇಟ್ ಹಾಕಿ ತಿಂತೀಯಾ? ಬಂದೆ ವಿಷಯಕ್ಕೆ ಬಂದ್ಬಿಟ್ಟೆ. ನೋಡಿ, ಹಾಸ್ಪಿಟ್ಲುಗಳಿಗೆ ಪಾಪ ಅವರು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ. ಹತ್ತತ್ರ ಒಂದು 2 ಲಕ್ಷ ರೂಪಾಯಿಂದೇನೋ ಖರ್ಚು ವೆಚ್ಚಗಳಾಗಿದ್ದಾವೆ. ಅವರು ಸ್ಟಾರ್ಟಿಂಗ್ ಒಂದು 15,000 ಕಟ್ಟಿಸ್ಕೊಂಡಿದ್ರಂತೆ. ಮತ್ತೆ ಇದೆಲ್ಲ ಆಗಿ ಮೆಡಿಕಲ್ ಬಿಲ್ಲೇ ಒಂದು 40,000 ಆಯ್ತಂತೆ. ಸರಿ, ಅಲ್ಲಿ ಹಾಸ್ಪಿಟ್ಲಲ್ಲಿ ನೋಡಪ್ಪ, ನಿಂದು ಏನೋ BPL ಕಾರ್ಡ್ ಇದೆಯಾ, ಹಂಗಾರೆಲ್ಲ ಫ್ರೀ ಅಂತೇಳಿ ಉಳಿದಿದ್ದು 15,000 ಆಳ ಮೂಳ ಏನೇನು ಬೇಕು ಎಲ್ಲ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. 40,000 ಅದೆಲ್ಲ ಕಟ್ಸ್ಕೊಂಡಿದ್ದಾರೆ. ಸರಿ, ಆಯಿತು ಹೋಗು ಅಂತ ಕಳಿಸಿದ್ದಾರೆ. ಅವರು ಬಂದಿದ್ದಾರೆ. ಆಮೇಲೆ ಯಾವುದೋ ಒಂದು ಸಂಘ, ಇನ್ಶೂರೆನ್ಸ್ ಇವೆಲ್ಲ ಇರ್ತಾವಲ್ಲ, ಅವರು ಕಳಿಗೂ ಕೂಡ ಪಾಪ ಬಡವರು ಎಲ್ಲ ದುಡ್ಡು ಕಟ್ಕೊಂಡಿರ್ತಾರೆ. ಆಸ್ಪತ್ರೆ, ಎಜುಕೇಷನ್ಗೆಲ್ಲ ಪ್ರಾಬ್ಲಮ್ ಆದರೆ ಅಂತೇಳಿ ಹಿಂಗೆಲ್ಲ ಮಾಡಿರ್ತಾರೆ. ಅಲ್ಲಿ ಹೋಗಿ ಕೇಳಕ್ಕೆ ಹೋದ್ರೆ ಅಲ್ಲಿ ಇದಕ್ಕೆ ಬರಲ್ಲ ಅದಕ್ಕೆ ಬರಲ್ಲ ಅಂತ ಹೇಳಿದ್ರಂತೆ. ಸರಿ, ಇದಕ್ಕೆ ಬರಲ್ಲ ಅದಕ್ಕೆ ಬರಲ್ಲ ಅಂತ ಯಾಕೆ ಬರಲ್ಲ ಅಂತ ಕೇಳಿದಾಗ, ಇವ್ರು ಹಿಂಗೆ ಮೋಸ ಮಾಡ್ಬಿಟ್ರು, ಹಂಗೆ ಮೋಸ ಮಾಡ್ಬಿಟ್ರು ಅಂತ ಅವ್ರ ಜೊತೆ ಚರ್ಚೆ ಮಾಡ್ತಾ ಇತ್ತು. ಆಮೇಲೆ ನನ್ನ ಸ್ನೇಹಿತ ಹೇಳ್ದ, ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ಇಲ್ಲಿ ಮೋಸ ಮಾಡಿರೋದು ಯಾರು, ಮೋಸ ಹೋಗ್ತಿರೋದು ಯಾರು ಅಂತ ತುಂಬ ಚೆನ್ನಾಗಿ ಹೇಳ್ದ. ಈ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿನೂ ಕೇಳಿದಂತೆ, ನಿನಗೇನಪ್ಪ ಎಲ್ಲ ಬಿಲ್ ಬೇಕಾ, ಬಿಲ್ ಬೇಕು ಅಂದರೆ 2 ಲಕ್ಷ ದುಡ್ಡು ಕಟ್ಟು ಹೋಗು ಅಂದ್ರಂತೆ. ಅಂದರೆ ಬಿಲ್ ಕೇಳಿದ ತಕ್ಷಣ ಅವ್ರ ವರ್ಷನೇ ಚೇಂಜ್ ಆಗ್ಬಿಡ್ತಂತೆ. ಇಲ್ಲಿ ಎಲ್ಲರೂ ಕೂಡ ನೋಡ್ರಿ, ಸಿಂಪಲ್ಲು 25,000 ರೂಪಾಯಲ್ಲಿ ಯಾವುದೋ ಒಂದು ಥೈರಾಯ್ಡ್ ಆಪ್ರೇಷನ್ ಆಗಬೇಕು ಅಂದರೆ ಅದಕ್ಕೆ 2.5 ಲಕ್ಷ ಬಿಲ್ ಮಾಡಿರೋದು ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಹಾಸ್ಪಿಟ್ಲುಗಳಿಗೆ. ಅಂದರೆ ಸರ್ಕಾರಿ ಸೌಲಭ್ಯಗಳು ಈಗ ಆಯುಷ್ಮಾನ್ ಭಾರತಲ್ಲಿ 5 ಲಕ್ಷ ಅಂತ ಇರುತ್ತೆ ಅಂತ ತಿಳ್ಕೊಳ್ರಿ. ನಿಮ್ದು 2 ಲಕ್ಷ ಮಾಡ್ಕೊಂಡ್ರೆ, 3 ಲಕ್ಷ ಮಾಡ್ಕೊಂಡ್ರೆ, 4 ಲಕ್ಷ ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಹೆಸರಾಗ ಎಷ್ಟು ಬೇಕಾದ್ರೂ ಇರಿತಿದ್ದಾರೆ, ಎಷ್ಟು ಬೇಕಾದ್ರೂ ಮಾಡ್ತಾವ್ರೆ. ಹೋದ ತಕ್ಷಣ ಇಚ್ಚೂಜಿ ತಡ್ರ ಮರೆ ಅಂದ್ರೂ ಕೇಳಲ್ಲ ನಿಮ್ಮನ್ನು. ಎಲ್ಲ ತಾಂಡೆ ನಾನು ಬಿಲ್ ತಾಂತೀವಿ, ನಾವು ಮಾಡ್ತೀವಿ, ನಿಮಗೇನು ಫ್ರೀ. ಅಯ್ಯೋ 2 ಲಕ್ಷ ಹೋಗೋತಕ್ಕ 10,000 ತಾನೆ, 15,000 ತಾನೆ, ಹೋದ್ರೂ ಹೋಗ್ಲಿ ಅಂತೀವಿ. ನಿಮ್ಮದು 5 ಲಕ್ಷ ವರ್ಷಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಹೋತು. ಇಲ್ಲಿ ನೋಡ್ರಿ, ಈ ಸಿಸ್ಟಮಲ್ಲಿ ಆಯುಷ್ಮಾನ್ ಭಾರತಲ್ಲಿ 5 ಲಕ್ಷ ನೀವು ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಕೊಡ್ತೀರಿ ಅಂದರೆ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಟ್ಟು, ಸರ್ಕಾರಿ ಡಾಕ್ಟರ್ಗಳನ್ನಿಟ್ಟು, ವೇಕೆನ್ಸಿಗಳನ್ನೆಲ್ಲ ಫುಲ್ಫಿಲ್ ಮಾಡಿ, ಆಸ್ಪತ್ರೆಗಳು ಬೇಕಾದಂಥ ಇಕ್ವಿಪ್ಮೆಂಟ್ ಇಟ್ಟು, ಪ್ರತಿಯೊಂದನ್ನು ಸರಿ ಮಾಡಿ, ಅದೇ 5 ಲಕ್ಷ ಇಲ್ಲಿ ಹಾಕಿದ್ದಿದ್ರೆ, ಇಲ್ಲಿ ಟ್ರೀಟ್ಮೆಂಟ್ ಕೊಡಂಗಾಗಿದ್ದಿದ್ರೆ, ಖಾಸಗೀಕರಣ ಜಾಸ್ತಿ ಆಗ್ತಾನೆ ಇರಲಿಲ್ಲ, ದೊಡ್ಡ ಮಟ್ಟಕ್ಕೆ ಬೆಳಿತಾನೆ ಇರಲಿಲ್ಲ. ಇಲ್ಲಿ ಹೆಂಗಿದ್ರು ದುಡ್ಡು ಖರ್ಚು ಮಾಡ್ತಿದ್ವಿ, ಅದು ನಮ್ಮದೇ ಟ್ಯಾಕ್ಸ್ ದುಡ್ಡು. ಈಗ MLA MP ಗಳು, ಇವ್ರು ಅವ್ನು ಹೇಳ್ತಾ ಇದ್ದ ಸ್ನೇಹಿತ, MLA MP ಅಂತೇಳಿ ಎಷ್ಟು ದುಡ್ಡು ಹೋಗವೆ ಅಂತ. ಅವ್ರ ಮಕ್ಕಳಿಗೆ ಏನಾರು ಆಯ್ತು ಅಂದರೆ ಅದು ಇದು ಟ್ರೀಟ್ಮೆಂಟು ಪ್ರತಿಯೊಂದು ಸಿಗುತ್ತೆ. ಎಲ್ಲಿ ಸಿಗುತ್ತೆ, ಎಲ್ಲ ತಕ್ಕಲು ಸಿಗುತ್ತೆ. ಯಾಕೆಂದರೆ ಅವ್ರುಗಳಿಗೆ ಅವರೆಲ್ಲರೂ ಕೂಡ ಮತ್ತೆ ನಮ್ಮದೇ ದುಡ್ಡಲ್ಲಿ, ನಾವು ಕೊಡೋಂಥ ತೆರಿಗೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರೋರು. ಅವ್ರಿಗೆ ಎಲ್ಲ ಟ್ರೀಟ್ಮೆಂಟು ಸಿಗ್ತಾ ಇದೆ. ಅವರು 70, 80, 90 ಸಾವಿರ ಗಟ್ಟಲೆ ಇನ್ಕಮ್ಮು ತಾಂತಿದ್ದಾರೆ, ಎಲ್ಲದನ್ನೂ ತಾಂತಿದ್ದಾರೆ. ಅಂದರೆ TA, DA, ಬತ್ತಿಯೆ, ನಿವೃತ್ತಿ ವೇತನ, ಎಲ್ಲ ಹಾಸ್ಪಿಟ್ಲ್ ಫೆಸಿಲಿಟಿ ಎಲ್ಲನ. ಅದೇ ನೀವು ಪ್ರಭುಗಳು, ನಾವೆಲ್ಲ ಹೋಗಿ ಕೇಳಿದರೆ ಅದು ಯಾವುದು ಇಲ್ಲ ಹೋಗಯ್ಯ ಅಂತಂತಾರೆ. ಅಥವಾ ಅವ್ರು ಬಂದಿರೋದು ಫಂಡು ಹೇಳಲ್ಲ, ಹೋಗಿರೋ ದುಡ್ಡು ಹೇಳಲ್ಲ. ಸರ್ಕಾರದ ಆಸ್ಪತ್ರೆಗಳಲ್ಲಿ ಸಾಕಷ್ಟು ದುಡ್ಡು ಸರ್ಕಾರಿ ಆಸ್ಪತ್ರೆಗಳಿಗೆ ಅಂತಲೇ ಬರ್ತಾ ಇದೆ, ಅದು ಕೂಡ ಗೊತ್ತಾಗ್ತಾ ಇಲ್ಲ. ಅವು ಅಭಿವೃದ್ಧಿ ಆಗ್ತಾ ಇಲ್ಲ. ಹಿಂಗೆ ಪ್ರತಿಯೊಂದು ಕೂಡ ಹಣದ ವ್ಯವಹಾರದಲ್ಲಿ. ಆಮೇಲೆ ನಾವೆಲ್ಲ ಆ ಪಕ್ಷ ಈ ಪಕ್ಷ ಅಂತ ಗುದ್ದಾಡ್ತಿದ್ದೀವಿ, ಆ ಜಾತಿ ಆಮೇಲೆ TV ಬೇಡವಾದ ಪ್ರೋಗ್ರಾಮ್ಗಳ ಬಗ್ಗೆ ಮಾತಾಡ್ತಿದ್ದೀವಿ, ಬೇಡವಾದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡ್ರಿ, ಸಂವಿಧಾನ ತುಂಬ ಅದ್ಭುತವಾಗಿದೆ. ಸಂವಿಧಾನದ ಅಡಿಯಲ್ಲಿ ಬದುಕೋದಾದ್ರೆ ತುಂಬ ಚೆನ್ನಾಗಿ ಬದುಕ್ಬೋದು. ಆ ಸಂವಿಧಾನನ ನಮಗೆ ತಿಳಿದಂಗೆ ಮಾಡಿದ್ದಾರೆ. ನಮ್ಮನ್ನೆಲ್ಲ ಡೈವರ್ಷನ್ ಮಾಡಿದ್ದಾರೆ. ಆ ಡೈವರ್ಷನ್ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಸಾಕಷ್ಟು ಕೋಟಿ ದುಡ್ಡು ಐತಿ. ಆ ದುಡ್ಡನ್ನ ಹೊರಗೆ ತರದೆ, ಹೊರಗೆ ಎಳ್ಕೊಂಬರೋದು ಹೆಂಗೆ ಅಂದರೆ, ನೀವು ಈ ಜವಾಬ್ದಾರಿ ತಗೋಬೇಕು. ಓಟಿನ ಜವಾಬ್ದಾರಿನ ಕರೆಕ್ಟಾಗಿ ಓಟ್ ಹಾಕಿ ಲೆಕ್ಕ ಕೊಡಪ್ಪ, ಬುಕ್ ಕೊಡಪ್ಪ ಅಂತ ಕೇಳಬೇಕು. ನೀವು ಎಲ್ಲಿವರೆಗೂ ಲೆಕ್ಕ ಕೇಳಲ್ಲ, ಬುಕ್ ಕೇಳಲ್ಲ. ಪಾಪ ನೀವು ಆಸ್ಪತ್ರೆ, ಎಜುಕೇಷನ್, ಮಕ್ಕಳಂತೆ, ಆಡುವಂತೆ, ಆಸ್ತಿ ಅಂತೆ, ನೀವೇ ಉದ್ಧಾರ ಹೋಗಿ ಟೈಮ್ ಕೊಟ್ಟು ಇಡೀ ಊರನ್ನ, ಅದೇನೋ ಅಂತಾರಲ್ಲ, ಸ್ವರ್ಗಕ್ಕೆ ಬೆಂಕಿ ಹಚ್ಚಿದ್ದೀವಿ. ಹಂಗಾರೆ ಇಡೀ ಊರಲ್ಲಿ ಉದ್ಧಾರ ಆಗ್ಬಿಟ್ರೆ ನಾನು ಉದ್ಧಾರ ಆಗ್ಬಿಡ್ತೀನ? ಸಿಂಪಲ್. ಇಲ್ಲಿ ಒಂದು ನೋಡ್ರಿ, ಪ್ರಕೃತಿ, ನಮ್ಮ ಸ್ನೇಹಿತರು ಇನ್ನೊಬ್ರು ಹೇಳ್ತಾ ಇದ್ರು, ಅರುಣ್ ಅಂತೇಳಿ, ಈ ವ್ಯವಸ್ಥೆ ಹೆಂಗಿದೆ, ನೀವು ಒಳ್ಳೇದು ಮಾಡಿದ್ರೆ ರಿಟರ್ನ್ ನಿಮಗೆ ಸಾಕಷ್ಟು ಒಳ್ಳೇದಾಗುತ್ತೆ. ಅದು ಹೆಂಗೆ ಅಂತ ಅನ್ಬೋದು. ಇದೆಲ್ಲ ಆಗಿದೆ, ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಒಳ್ಳೇದಾಗಿರುತ್ತೆ. ಹೆಂಗೆ ಅಂತ ನಾನು ಅವ್ರ ಜೊತೆ ಹಿಂಗೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೆ. ಅವಾಗ ಹೇಳಿರು, ಓಡೋ ಟ್ರೈನ್ ಇರುತ್ತೆ ಅಂತ ತಿಳ್ಕೊಳ್ರಿ. ಉದಾಹರಣೆ, ಆ ಸ್ಪೀಡ್ ನೀವು ಓಡೋಗತ್ತಿರೇ ಟ್ರೈನ್ ಹತ್ಬೋದು. ಅಂದರೆ
ಈ ಈ- ಈ ಪ್ರಪಂಚ ಈ ಏನಿದೆಯಲ್ಲ ಬ್ರಹ್ಮಾಂಡ ಅಂತಲ್ಲ ಏನೇನೋ ಹೇಳ್ತೀವಲ್ಲ, ಈ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಒಳ್ಳೇದು ಅನ್ನೋದು ಒಂದು ರೀತಿ ನೀತಿಯಾಗಿದೆ. ಆ ರೀತಿ ನೀತಿಯಲ್ಲಿ ನಾವು ಬದುಕ್ತಾ ಹೋದರೆ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗುತ್ತೆ. ಅದಕ್ಕೆ ಇನ್ನೊಂದಿಷ್ಟು ಸೇರಿ ಎರಡು ಮಿಂಗಲ್ ಆಗಿ ಡಬಲ್ ಬೆನಿಫಿಟ್ಸ್ ಆಗ್ತವೆ. ನಾವೇನು ಮಾಡ್ತೀವಿ, ಪ್ರಕೃತಿ ವಿರುದ್ಧವಾಗೇ ಹೋಗೋದು, ಈ ವಿಚಾರಗಳು ವಿರುದ್ಧವಾಗೇ ಹೋಗೋದು, ಈ ಸಂವಿಧಾನದ ವಿರುದ್ಧವಾಗೇ ಹೋಗೋದು, ಮಾಡಬಾರ್ದೇ ಮಾಡೋದು, ಆಗಬಾರ್ದೇ ಹಾಕಿತಿ. ಹಂಗಾಗಿ ನಾವೆಲ್ಲರೂ ಈ ವಿಚಾರಗಳಲ್ಲಿ ಅಂದರೆ ಅತ್ಯುತ್ತಮ ವಿಚಾರಗಳ ಜೊತೆ ಬದುಕೋದ್ರಿಂದನ, ಅತ್ಯುತ್ತಮ ಪರಿಸರ ಪ್ರಕೃತಿ ಜೊತೆ ಬದುಕೋದ್ರಿಂದನ ಅದು ನಮಗೆ ಪೂರಕವಾಗುತ್ತೆ. ಪೂರಕವಾದಾಗ ಏನಾಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ, ಒಳ್ಳೇದು ಜಾಸ್ತಿ ಆಗುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಜಾಸ್ತಿ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಜಾಸ್ತಿ ಆಗುತ್ತೆ. ನಾವು ಅದ್ರ ವಿರುದ್ಧವಾಗಿ ಹೋದಾಗ ಅದ್ರ ರೆಸಿಸ್ಟೆನ್ಸ್ ಪವರ್, ಅದು ಒತ್ತಡನೋ ಇನ್ನೊಂದು ಮತ್ತೊಂದು, ಭೂಮಿಗೆ ಒಳ್ಳೇದು ಹಾಕಿದ್ರೆ ಭೂಮಿಗೆ ಒಳ್ಳೇದೇ ಸಿಗುತ್ತಾನೆ. ನಾವು ಭೂಮಿ ಕೆಟ್ಟದಾಗದಾಗ ನಮಗೆ ಕೆಟ್ಟದಾಗಲೇಬೇಕು ತಾನೆ. ಸಿಂಪಲ್ ಇದು. ನಾವೇನೋ ನಾನು ಒಳ್ಳೇನಾಗಬೇಕು, ನನಗೊಂದು ಶ್ರೀಮಂತಿಕೆ ಬೇಕು, ನನಗೊಂದು ಆಸ್ತಿ ಬೇಕು, ನನಗೊಂದು ಅಡವು ಬೇಕು ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಸಂವಿಧಾನದ ಅಡಿಯಲ್ಲಿ ಕರೆಕ್ಟಾಗಿ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಪ್ರಕಾರ ನಡ್ಕೊಂತ ಹೋದರೆ ಒಂದು ಹಾಸ್ಪಿಟ್ಲು, ಒಂದು ಎಜುಕೇಷನ್ನು, ಒಬ್ಬರು ಶಾಸಕ, MLA MP ಇವರೆಲ್ಲರೂ ಮಾಡಬೇಕಾದ ಕೆಲಸ ಅವ್ರು ಮಾಡಿದರೆ ಸಿಂಪಲ್ ಆಗಪ್ಪ, ಮುಗ್ದೇ ಹೋಯ್ತು. ನೀವು ಮತ್ತೆ 8 ಅವರ್ ಡ್ಯೂಟಿ ಮೇಲೆ ಓಟಿ ಮಾಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ, ಮತ್ತೊಂದು ಮಾಡೋದಕ್ಕೆ, ಇಷ್ಟೆಲ್ಲ ಹೇಳಿದ್ಮೇಲೆ ನಂದು ಆ ಪಕ್ಷ, ನಾನು ಹೆಂಗೆ ಈ ಪಕ್ಷಕ್ಕೂ ಅಲ್ವೇ? ಸಂಕ್ರಮಣ ಕಾಲ, ಬದಲಾಗಬೇಕಾ? ಬದಲಾಗ್ರಿ. ನಿಮ್ಮ ಕೈಯಲ್ಲೇ ಶಕ್ತಿ ಇದೆ, ಪವರ್ ಇದೆ, ನೀವೇನು ಕಮ್ಮಿ ಇರಲ್ಲ. ನೀವು ಓಟ್ ಹಾಕೋದು ಯಾರಿಗೂ ಕಾಣಲ್ಲ. ಒಳ್ಳೆ ವಿಚಾರಗಳಿಂದ ಬೀಳ್ರಿ, ಸರಿ ಆಗ್ತೈತಿ, ಎಲ್ಲ ಸರಿ ಆಗ್ತೈತಿ. ಬರಲ್ಲ ಪ್ರಜಾಕೀಯ ಅಂತ ಹೇಳ್ತಾ ಇದ್ದೀನಿ, ನೋಡ್ರಿ. ಧನ್ಯವಾದ.